ಕೈಲಾಸದಿಂದ ಧರೆಗಿಳಿದಿರುವ ಧರ್ಮದೇವತೆಗಳೇ ನಾವಾಗಿದ್ದೇವೆ. ಇಲ್ಲ ಸತ್ಯ ಧರ್ಮಗಳಿಗೆ ಬಲವೆಚ್ಚಿದಂತಹ ನಾವು ಇಲ್ಲಿಯೇ ನೆಲೆಯಾಗುವುದಕ್ಕೆ ಬಲವಾಡಿದ್ದೇವೆ. ನಮಗೆ ಇರುವುದಕ್ಕೆ ಈ ಬೀಡನ್ನು ಬಿಟ್ಟುಕೊಡು. ಇಲ್ಲ ವಾಸಕ್ಕಾಗಿ ಬೇರೆ ಬೀಡನ್ನು ಕಟ್ಟಿಸಿಕೋ. ನಮಗಾಗಿ 4 ಉಯ್ಯಾಲೆಗಳನ್ನಿರಿಸು, 4 ಉಯ್ಯಾಲೆಗಳನ್ನಿರಿಸು, 4 ಉಯ್ಯಾಲೆಗಳನ್ನಿರಿಸು. ನೆರವೇರಿಸಲು ವಿಧಿಗಳನ್ನು ನಿರ್ಣಯ ಕುಲಪುತ್ರ ವರನನ್ನು ನೀಡೆಂಬ ವಶಗೆ ಹೊರ ನಿಲ್ಲುವರು ಪುಷ್ಪವತಿಯರೆನ್ನಿಸಿ ನಾರಿಯರು ಯೋಗ್ಯರಾಗಿಲ್ಲ ವಿಧಗೆ ಅಮ್ಮುದೇವಿ 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 ಅಮ್ಮುದೇವಿ. ನಾವು ನೆಲೆಯಾದ ಈ ಸ್ಥಳದ ವಿಧಿ ವಿಧಾನಗಳನ್ನು ನೆರವೇರಿಸುವುದಕ್ಕಾಗಿ ಒಬ್ಬ ಅಧಿಕಾರಿಯಾಗಬೇಕು. ಅದಕ್ಕಾಗಿ ನಿನ್ನ ಮಗ ಕುಮಾರಯ್ಯನನ್ನು ನಮ್ಮ ವಶಕ್ಕೊಪ್ಪಿಸು. ಆತನಿಗೆ ಪಟ್ಟಾಭಿಷೇಕವೆಂಬ ಮಹತ್ ಕಾರ್ಯವಾಗಬೇಕು. ಆತನನ್ನು ಮುಂದೆ ಜನರು ಹೆಗ್ಗಡೆ ಎಂದು ಕರೆಯಬೇಕು, ಹೆಗ್ಗಡೆ ಎಂದು ಕರೆಯಬೇಕು. ಮುಂದೆ ನಿನ್ನ ವಂಶದಲ್ಲಿ ಗಂಡು ಸಂತಾನವಿಲ್ಲವಾದರೆ ಹೆಣ್ಣಾದವಳಿಗೆ ಇಲ್ಲಿಯ ಅಧಿಕಾರ ದೊರಕುವುದಲ್ಲ. ಅವರಲ್ಲಿ ಬಲಿಷ್ಠ ದೋಷವಿದೆ. ಇದನ್ನು ನೆನಪಿನಲ್ಲಿಟ್ಟುಕೋ, ನೆನಪಿನಲ್ಲಿಟ್ಟುಕೋ, ನೆನಪಿನಲ್ಲಿಟ್ಟುಕೋ. ಕಾಲ ಕಾಲಕ್ಕೆ ನಡಾವಳಿ ಪರ್ವಗಳನ್ನು ಸಲ್ಲೀಲೆಯಲ್ಲಿ ನಡೆಸಿ ಬರಬೇಕು. ಆಲಯಗಳನ್ನು 4 ಕಟ್ಟಿಸು. ಯಮಗಿರುವ ಸತ್ಶೀಲ ಸತ್ಕುಲ ಪಾತ್ರಿಗಳನ್ನು ಅಮ್ಮುದೇವಿ 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 ಅಮ್ಮುದೇವಿ. ನಾವು ನೆಲೆಯಾದ ಈ ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ನೇಮ ನಡಾವಳಿ ಪರ್ವಗಳನ್ನು ನಡೆಸಿಕೊಂಡು ಬರಬೇಕು. ಅವುಗಳನ್ನು ನಡೆಸುವುದಕ್ಕಾಗಿ ಸತ್ಕುಲವಂತರಾದ, ಸತ್ಶೀಲವಂತರಾದ, ಸದ್ಗುಣವಂತರಾದ 4 ನಾಲ್ವಡಿತ್ತಾಯರನ್ನು 2 ಪಾತ್ರಿಗಳನ್ನು ನೇಮಿಸು. ನಾವಿರುವುದಕ್ಕಾಗಿ 4 ಗುರಿಗಳನ್ನು ಕಟ್ಟಿಸಿಕೊಡು. ಶ್ರದ್ಧಾಭಕ್ತಿಯಿಂದ ನಮ್ಮನ್ನು ನಂಬಿಕೊಂಡು ಬಂದಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ಹೆಚ್ಚಿಸಿಕೊಡುತ್ತೇವೆ, ಹೆಚ್ಚಿಸಿಕೊಡುತ್ತೇವೆ, ಹೆಚ್ಚಿಸಿಕೊಡುತ್ತೇವೆ. ಧರ್ಮಗಳು ಯಾವಾಗಲೂ ನಡೆಸು. ನಿಮ್ಮ ಮನದ ಯುಕ್ತ ವಚನಗಳನ್ನು ಮಾನಿಸುತ್ತ ಪಾಲಿಕರು ನಮ್ಮ ಬೀರೆ ತುಂಬಾನ ಕಷ್ಟಗಳನ್ನು ಪಡೆದೆ ಅಮ್ಮುದೇವಿ 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 ಅಮ್ಮುದೇವಿ. ನಾವು ನೆಲೆಯಾದ ಈ ಕ್ಷೇತ್ರದಲ್ಲಿ ದಾನ ಧರ್ಮಾದಿಗಳು ನಿರಂತರವಾಗಿ ಸಾಗುತ್ತಾ ಬರಬೇಕು. ಅವುಗಳ ವಿಧಿವಿಧಾನಗಳನ್ನು ನಾವೇ ಹೇಳ್ತೇವೆ. ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ, ಔಷಧಿ ದಾನ, ಅಭಯದಾನವೇ ಮೊದಲಾದ ದಾನಗಳನ್ನು ಕ್ರಮವಾಗಿ ನಡೆಸುತ್ತಾ ಬಂದಲ್ಲಿ ಹೆಗ್ಗಡೆಯ ಬಾಯಿಂದ ಬರುವಂತಹ ಉಚಿತ ವಚನಗಳನ್ನು ಧರ್ಮದೇವತೆಗಳ ಮಾತು ಎಂಬುದಾಗಿ ಹೇಳಿಸಿಕೊಡ್ತೇವೆ, ಹೇಳಿಸಿಕೊಡ್ತೇವೆ. ನಮ್ಮ ಮಾತನ್ನು ಮೀರಿ ನಡೆದಲ್ಲಿ ಬಲು ತೆರನಾದ ಕಷ್ಟಕ್ಕೊಳಗಾಗುವಿರಿ, ಕಷ್ಟಕ್ಕೊಳಗಾಗುವಿರಿ. ವೃದ್ಧ ದಂಪತಿಗಳಾಗಿಯೂ, ಬ್ರಾಹ್ಮಣ ಸ್ತ್ರೀಯಾಗಿಯೂ, ಯವನರಾಗಿಯೂ ನಾವೇ ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಬಂದ ಧರ್ಮದೇವತೆಗಳು. ಅವರನ್ನು ಹುಡುಕುವಂತಹ ಯತ್ನ ಮಾಡದಿರು. ಅವರೇ ನಾವಾಗಿದ್ದೇವೆ. ನಾವು ಬಂದ ಗುರುತಿಗಾಗಿ ನಮ್ಮ ಕೈಯಾಯುಧಗಳನ್ನು ತಿರಿಸಿ ಹೋಗ್ತೇವೆ.